ಸಂಜೀವಿನಿ ಒಕ್ಕೂಟದಿಂದ ಯಾವುದೋ ಒಂದು ತಾರತಮ್ಯವನ್ನ ಮಾಡಬಾರದು. ಹೆಣ್ಣು ಮಕ್ಕಳಲ್ಲಿ ಇರುವಂತದ್ದು ಹೆಣ್ಣು ಗಂಡು ಅನ್ನೋ ಕೀಳರಿಮೆ ಮಾಡಬಾರ್ದು. ಯಾಕಂದ್ರೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ, ನಮ್ಮಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ಹೇಳಿ ಒಂದು ಅಭಿಯಾನವನ್ನ ನಮ್ಮ ಸಂಜೀವಿನಿ ಒಕ್ಕೂಟದಿಂದ ನಾವು ಇದನ್ನ ಯೋಜನೆಯನ್ನ ನಮ್ಮ ಸರ್ಕಾರದವರು ಕೊಟ್ಟಿದ್ದನ್ನ ನಾವು ನಮ್ಮ MBKಗಳು ಮತ್ತು LCRBಗಳ ಮೂಲಕ ಒಂದು ತಮ್ಮ ಗ್ರಾಮದಲ್ಲಿ ಹೋಗಿ ಇದರ ಬಗ್ಗೆ ಅವರಿಗೆ ಸವಿಸ್ತಾರವಾಗಿ ಇದನ್ನ ಹೆಣ್ಣು ಮಕ್ಕಳಲ್ಲಿ ಇದನ್ನ ಮೂಡಿಸುವುದು, ಮನೆ ಮನೆಗೆ ಹೋಗಿ ಅಥವಾ ನಾವು ವಾರ್ಡ್ ಒಕ್ಕೂಟ ಅಂತ ಮಾಡ್ಕೊಂಡಿರ್ತೇವೆ ಅಲ್ಲೆಲ್ಲ ನಾವು ಈ ಒಂದು ಯೋಜನೆಯ ಬಗ್ಗೆ ಹೆಣ್ಣು ಗಂಡು ಸಮ ಅಂತ ಹೇಳ್ತಾ ಮತ್ತು ನಮ್ಮ ಹೆಣ್ಣು ಮಕ್ಕಳು ಏನಪ್ಪಾ ಅಂತಂದ್ರ ಒಂದು ಅತ್ತೆ ಆಗಿರ್ಲಿ ಸೊಸೆ ಆಗಿರ್ಲಿ ಅವರಲ್ಲಿ ಭೇದ ಭಾವ ಇರಬಾರ್ದು, ಗಂಡೆ ಹಿಡಿಬೇಕು ಹೆಣ್ಣು ಹಿಡಿಬಾರ್ದು ಅನ್ನೋ ಒಂದು ಭೇದ ಹೋಗಲಿ ಮತ್ತು ಸಣ್ಣ ಮಕ್ಕಳು 18 ವರ್ಷ ಆದ ನಂತರ ಮದುವೆ ಆಗಬೇಕು ಮತ್ತು ಹೆಣ್ಣು ಮಕ್ಕಳನ್ನ ಅವರ ಶಿಕ್ಷಣವನ್ನ ಅವ್ರನ್ನ ದೊರಕಿಸಿಕೊಡ್ಬೇಕು. ಗಂಡು ಮಕ್ಕಳಿಗೆ ಎಷ್ಟು ಶಿಕ್ಷಣವನ್ನ ಕೊಡ್ತಾರೆ ಅಷ್ಟೇ ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಈ ಒಂದು ಹೆಣ್ಣು ಮಕ್ಕಳ ಒಂದು ಆಧಾರದ ಮೇಲೆ ನಾವು ಲಿಂಗತ್ವ ದೌರ್ಜನ್ಯದ ಬಗ್ಗೆ ನಾವು ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಸಂಜೀವಿನಿ ಸಂಘದ ಅಧ್ಯಕ್ಷರಾಗಿ ತಾಲೂಕಾ ಅಧ್ಯಕ್ಷ ಶ್ವೇತಾ ಪಾಟೀಲ್ ಅಂತ. ನನ್ನ ಹೆಸರು ಸಕ್ಕುಬಾಯಿ. ದೇವರಗುಡಹಾಳ್ ಗ್ರಾಮ ಪಂಚಾಯತ್ ಸಂಜೀವಿನಿ ಮಹಿಳಾ ಒಕ್ಕೂಟದಲ್ಲಿ MBK ಆಗಿ ಕೆಲಸ ಮಾಡ್ತೀವಿ. ಇದು ಲಿಂಗತ್ವ ಅಭಿಯಾನವನ್ನು ನಮ್ಮ ಸಂಸ್ಥೆಯಿಂದ ನವೆಂಬರ್ 24ರಿಂದ ಡಿಸೆಂಬರ್ 26ರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲಕ ನಮ್ಮಲ್ಲಿ ಏನೋ ಒಕ್ಕೂಟಗಳಿರ್ತಾವೆ. ಸಂಜೀವಿನಿ ಒಕ್ಕೂಟದಲ್ಲಿ MBK LCRP ಲಿಂಗತ್ವ CRP ಅಂತೇಳಿ ಇರ್ತಾರೆ. ಅವ್ರು ಹೋಗಿ ಏನು ಮಾಡ್ತಾರಂದ್ರೆ ಸಂಜೀವಿನಿಯಲ್ಲಿ ಸೇರುವಂತಹ ಸಂಘಗಳ ಒಕ್ಕೂಟಗಡಿಯಲ್ಲಿ ಸಂಘಗಳಿಗೆ ಭೇಟಿ ಕೊಟ್ಟು ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಮೂಲಕ ಅಂದ್ರೆ ಜ್ಯೋತಿ ಯಾವುದೇ ಮನೆಗೆ ಹೋದ್ರೂ ಅದು ಮೇಲು ಕೀಳು ಅನ್ನೋ ವ್ಯತ್ಯಾಸವನ್ನ ತೋರಂಗಿಲ್ಲ. ಅದೇ ಹೆಣ್ಣು ಗಂಡು ಅಂತೇಳಿ ವ್ಯತ್ಯಾಸವನ್ನ ತೋರ್ಬ್ಯಾಡ್ರಿ, ಹೆಣ್ಣುನು ಒಂದೇ ಗಂಡುನು ಒಂದೇ ಅಂತ ಸಂದೇಶ ಕೊಡ್ತಾರೆ. ಅದೇ ರೀತಿಯಾಗಿ ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ಮೂಲಕ ನಾವು ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಹೆಣ್ಣು ಮತ್ತು ಗಂಡು ಭೇದ ಭಾವವನ್ನ ಮಾಡುವುದಿಲ್ಲ ಅಂತೇಳಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅದೇ ರೀತಿ ನಮ್ಮ ಏನಾದರೂ ಮಹಿಳೆಯರಿಗೆ ಪ್ರಾಬ್ಲಮ್ ಆದ್ರೆ ಮಕ್ಕಳ ಸಹಾಯವಾಣಿ ಅಂತಿರುತ್ತೆ, ಮಹಿಳಾ ಸಹಾಯವಾಣಿ ಅಂತಿರುತ್ತೆ. ಅವುಗಳ ಬಗ್ಗೆ ಜನರಿಗೆ ಒಂದಿಟ್ಟು ಮಾಹಿತಿ ಇರುವುದಿಲ್ಲ, ಅಂತ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಏನೇ ಸಮಸ್ಯೆ ಆದರೂ ಫಸ್ಟ್ ಮಹಿಳೆಯರು ನಮ್ಮಲ್ಲಿ ಕೂಡ ಮುಟ್ಟಿಸ್ರಿ, ನಾವು ಮೇಲಾಧಿಕಾರಿಗಳಿಗೆ ಮುಟ್ಟಿಸ್ತೇವೆ ಅಂತ ಹೇಳಿ ಇದು ಸಮಾಜದಲ್ಲಿ ಮಹಿಳಾ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ನಮ್ಮ ಸಿಬ್ಬಂದಿಯರು ಮತ್ತು ಸಂಜೀವಿನಿ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ ಇದನ್ನು ತಡೆಯುವಲ್ಲಿ ನಾವೆಲ್ಲರೂ ಕೆಲಸವನ್ನು ನಿರ್ವಹಿಸ್ತೀವಿ.